ಇವತ್ತು ಬುಧವಾರ ತುಂಬಾನೇ ವಿಷಯಗಳಿದೆ. ತುಂಬಾನೇ ಖುಷಿ ಪಡುವಂತ ವಿಷಯಗಳು ಕೂಡ ಇದೆ. ಹಂಗಾಗಿ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಟಾಣಿನ ಹಿಡಿತಾ ಇದ್ದೀನಿ. ಅಜ್ಜಿ ಬಂದು ಬಾಯಿಗೆಲ್ಲ ಕೂದಲು ಹೋಗ್ತಾ ಇದೆ. ತುಂಬಾ ಉದುರ್ತಾ ಇದೆ. ಕೂದಲು ಕಟ್ ಮಾಡ್ಸು ಇಲ್ಲಾಂದ್ರೆ ನೀನೇ ಬಂದು ಕಟ್ ಮಾಡು ಅಂತ ಕೂತಿದ್ದಾರೆ. ಹಂಗಾಗಿ ಅವ್ರ ಮಗ ಹೇಳ್ತಾ ಇದ್ರು, "ಅಜ್ಜಿ ನಾನು ಭಾನುವಾರ ಕಟ್ ಮಾಡ್ತೀನಿ ಸುಮ್ನಿರು" ಅಂತ. ಆದ್ರೆ ಅಜ್ಜಿಗೆ ನಾನೇ ಕಟ್ ಮಾಡ್ಬೇಕಂತೆ. ಹಂಗಾಗಿ ನನಗೆ "ಅಜ್ಜಿ ಟ್ರಿಮ್ಮರ್ ಇಟ್ಕೊಳಕ್ ಬರಲ್ಲ ಅಜ್ಜಿ" ಅಂದ್ರು ಕೇಳ್ತಾ ಇಲ್ಲ. "ಇಲ್ಲ ನಾನು ಕರ್ಕೊಂಡ್ ಹೋಗ್ತೀನಿ ಅಂದಲ್ಲ, ಅಲ್ಲಿ ಕರ್ಕೊಂಡ್ ಹೋಗಿ ನನ್ಗೆ ಇದನ್ನ ಬೋಡ ಮಾಡಿಸ್ಬಿಡು ನನಗೆ" ಅಂತ ಹೇಳ್ತಾ ಇದ್ರು. ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಇವತ್ತು ಬಟಾಣಿನ ಎಡ್ಕೊತಾ ಇದ್ದೀನಿ. ಇವಳು ಮಾತ್ರ ಬಿಡಲ್ಲ. ನಮ್ಮ ರೋಡಲ್ಲಿ ಎಲ್ಲರೂ ಇವಳನ್ನ ನೋಡಿ ಹೆದರ್ಕೋತಾರೆ. ಆದ್ರೆ ಇವಳಿಗೆ ಮಾತ್ರ ನಾನಂದ್ರೆ ತುಂಬಾನೇ ಇಷ್ಟ. ಅವ್ರ ಮಕ್ಳು ವಾಯ್ಸ್ ರೈಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅವ್ರ ಅಪ್ಪ ಏನಾದ್ರು ಕೈ ಎತ್ತಿದ್ರೆ ಅಥವಾ ನನ್ನ ಮೇಲೆ ಜೋರಾಗಿ ಮಾತಾಡಿದ್ರೆ ಎಷ್ಟು ಜೋರಾಗಿ ಬೊಗಳ್ತಾಳೆ ಅಂದ್ರೆ ನಾನು ಫಸ್ಟ್ ಒಂದೊಂದ್ಸರಿ ಬೈಕೊಳ್ತೀನಿ. ಏನ್ಕೆ ಡಾಗಿ ಎಲ್ಲ ತಂದ್ಬಿಟ್ಟು ಇವಳ್ದೆಲ್ಲ ನನ್ನ ಹತ್ರ ಕ್ಲೀನ್ ಮಾಡಿಸ್ತೀರಾ ನೀವು ಅಂತ. ಆದ್ರೆ ಇವಳು ಎಷ್ಟೊಂದು ಪ್ರೀತಿನ ಮೂಕ ಪ್ರಾಣಿಗಳಷ್ಟೇ ಅಲ್ವಾ. ನೋಡಿ ಬಂದ ತಕ್ಷಣ ಏನಾದ್ರು ಅವಳನ್ನ ನೋಡಿಲ್ಲ ಸುಮ್ನೆ ಕುತ್ಕೊಂಡಿದ್ದಾಳೆ ಅಂತ ಅಂದ್ರೆ ಬಂದು ಅವಳೇನ್ ಇದ್ ಮಾಡಿಸ್ತಾಳೆ. ಈ ತರ ಎಲ್ಲ ಮುದ್ ಮಾಡ್ಬೇಕು ಅವಳನ್ನ. ಹಂಗಾಗಿ ಇವಾಗ ನಾನು ಏನ್ ಹೇಳ್ಬೇಕು ಅನ್ಕೊಂಡಿದೀನಿ, ಯಾಕೆ ಖುಷಿ ಆಯ್ತು ನನ್ಗೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನಿನ್ನೆ ನೈಟ್ ನಾವು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಕಂಪ್ನಿ ಎಲ್ಲ ಕ್ಲೀನ್ ಮಾಡ್ತಿದ್ವಲ್ವಾ. ಹಾಗಾಗಿ ಎಲ್ಲ ಸ್ಕ್ರಾಪ್ ಎಲ್ಲಾನು ಕೂಡ ವೆಯ್ಟ್ ಎಲ್ಲ ಹಾಕ್ಸಿ ಎಲ್ಲ ಇದ್ ಮಾಡ್ಬೇಕಲ್ವಾ ಅಂತ ಅಂದ್ಬಿಟ್ಟು ಹಂಗಾಗಿ ವೆಯ್ಟ್ ಹಾಕ್ಸಕ್ಕೆ ಅಂತ ಅಂದ್ಬಿಟ್ಟು ಮನೆಯವ್ರಿಗೂ ನನ್ನ ಟೂ ವೀಲರ್ ತಗೊಂಡು ಹೋದ್ರು. ನನ್ನ ಹತ್ರನೇ ಕೀಸ್ಕೊಂಡು ಹೋಗಿರೋದ್ರಿಂದ ನನಗೆ ಗೊತ್ತಾಯ್ತು. ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ನಾನು ಸುಮ್ನೆ ಇದೀನಿ. ಮಕ್ಳಿಗಂತೂ ಎಷ್ಟು ಗಾಬರಿ ಆಯ್ತು ಅಂತಂದ್ರೆ, ಸುಮ್ನೆ ನಾವ್ ಹೇಳ್ತೀವಿ ಅಮ್ಮನ್ನ ಸೆರ್ಗಿಡ್ಕೊಂಡು ಓಡಾಡ್ತಾರೆ ಗಂಡ್ ಮಕ್ಳು ಅಂತ. ಇಲ್ಲ, ಅವ್ರಿಗೆ ಮನಸ್ಸು ತುಂಬಾನು ಅವ್ರ ಅಪ್ಪನೇ ಇರ್ತಾರೆ ಅಂತ ನೈಟ್ ನನಗೆ ಗೊತ್ತಾಯ್ತು. ಮಕ್ಳಿಗೆ ನಾವ್ ಅನ್ಕೋತಾ ಇರ್ತೀವಿ ಇವ್ರಿಗಿನ್ನ ಚಿಕ್ಕೋರು ಏನು ಜವಾಬ್ದಾರಿ ತಗೊಳಲ್ಲ ಅಂತ. ಆದ್ರೆ ಅವ್ರ ಸಿಚುವೇಶನ್ ಬಂದಾಗ ಅದನ್ನ ಫೇಸ್ ಮಾಡೋ ರೀತಿ ಇದೆಯಲ್ಲ, ನನಗಂತೂ ಏನ್ ಖುಷಿ ಆಯ್ತು ಅಂದ್ರೆ ಚಂದು ಮತ್ತೆ ಧ್ರುವ ಇಬ್ರು ಮಾತಾಡ್ಕೊತಾ ಇದಾರೆ. ಗಾಡಿ ತಗೊಂಡು ಹುಡಿಕೊಂಬರೋಣ ಬಾರೋ, ಅಪ್ಪ ಯಾಕೋ ಫೋನ್ ಎತ್ತಾ ಇಲ್ಲ, ಸ್ವಿಚ್ ಆಫ್ ಆಗಿದೆ, ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಮಾತಾಡ್ತಾ ಇದಾರೆ. ನಾನು ಗೊತ್ತು ಅಪ್ಪ ಬರ್ತಾರೆ, ಎಲ್ಲೂ ಹೋಗಿಲ್ಲ, ಚಾರ್ಜಿಂಗ್ ಇಲ್ಲ ಅಂತಂದ್ರೆ ವೈರ್ಲೆಸ್ ಚಾರ್ಜರ್ ತಗೊಂಡಿದ್ದೆ ಅಂತಕ್ಕೆ ಈ ತರ ಎಲ್ಲ ಆಗುತ್ತೆ ಅಂತ ತಾನೇ ತಗೊಂಡಿದ್ದು. ಒಂದ್ ಫೋನ್ ಮಾಡಿ ಯಾರ್ದಾದ್ರು ಹೇಳ್ಬೋದಾಗಿತ್ತಲ್ಲ. ಅಪ್ಪ ಈ ತರ ಯಾವತ್ತೂ ಮಾಡಲ್ವಲ್ಲ, ಏನಾಯ್ತು ಏನು, ಎಷ್ಟು ಜವಾಬ್ದಾರಿಯಿಂದ ಎಷ್ಟು ಗಾಬರಿ ಮಾಡ್ಕೊಂಡು ಬಾಲ ಸುಟ್ ಬೆಕ್ಕಿನ ತರ ಒಳಗಡೆ ಈಚೆ ಎಲ್ಲ ಓಡಾಡ್ತಾ ಇದಾರೆ. ನನಗ್ ಗೊತ್ತಿತ್ತಲ್ವಾ, ನಾನೊಬ್ಳೆ ವೇಟ್ ಮಾಡೋದು. 3 ಜನದಲ್ಲಿ ಯಾರು ಬಂದಿಲ್ಲ ಅಂದ್ರೂ ನನ್ಗಂತೂ ನಿದ್ದೆ ಬರಲ್ಲ. ಹಂಗಾಗಿ ಇವ್ರು ಊಟ ಮಾಡಿ ಸೀದಾ ಹೋಗಿ ಮಲ್ಕೋತಿದ್ದವ್ರು ರಾತ್ರಿ ಹೆಂಗ್ ಒಳಗಡೆಯಿಂದ ಈಚೆ ಈಚೆಯಿಂದ ಒಳಗಡೆ ಕೊನೆಗೂ ಅವರಪ್ಪ ಬರೋವರ್ಗುನು ಗೇಟ್ ಹತ್ರನೇ ನಿಂತ್ಕೊಂಡಿದ್ರು ಇಬ್ರುನು. ಒಂದ್ ಕಡೆ ಖುಷಿ ಆಗ್ತಾ ಇತ್ತು ನನ್ಗೆ, ಏನಪ್ಪಾ ಇಷ್ಟೊಂದ್ ಮಕ್ಳು ಬೇಗನೆ ದೊಡ್ಡವರಾಗ್ಬಿಟ್ರು, ಎಷ್ಟು ಜವಾಬ್ದಾರಿಯಾಗಿ ಮಾತಾಡ್ತಾರೆ ಇಬ್ರುನು ಅಂತ ಖುಷಿ ಆಗ್ತಾ ಇತ್ತು. ಇನ್ನೊಂದ್ ಕಡೆ ಪಾಪ ಅನ್ಸ್ತಾ ಇತ್ತು ಮಕ್ಕಳನ್ನ ನೋಡಿ. ಮನೆಯವ್ರು ಬಂದ ತಕ್ಷಣ ಚಂದು ಒಂದೇ ಕ್ವಶನ್ ಮಾಡಿದ್ದು, ಅಪ್ಪ ಅವನು ಧ್ರುವ ಅಂತೂ ಯಾವತ್ತೂ ಅವ್ರ ಅಪ್ಪನ್ಗೆ ಮಾತಾಡೋದಾಗ್ಲಿ ಅಥವಾ ಕ್ವಶನ್ ಮಾಡೋದಾಗ್ಲಿ ಮಾಡಲ್ಲ. ಚಂದು ಅವ್ರ ಅಪ್ಪನ್ ಪ್ರೀತಿ ಮಗ ಅಲ್ವಾ ಅಂತ ಅನ್ಬಿಟ್ಟು ಕ್ವಶನ್ ಮಾಡ್ತಾನೆ. ಅಪ್ಪ ಏನಪ್ಪ ನಾವೇನಾದ್ರು ಲೇಟ್ ಆಗಿ ಬಂದ್ರೆ ನಿಮ್ಗೆ ಎಷ್ಟು ಗಾಬರಿ ಆಗುತ್ತೆ, ನೀವು ಲೇಟ್ ಆಗಿ ಬಂದಿದ್ದಕ್ಕೆ ನಂಗೆ ತುಂಬಾ ಬೇಜಾರಾಗಿದೆ ಅಪ್ಪ ಅಂತೆಲ್ಲ ಹೇಳ್ದ. ಸಾರಿ ಅಪ್ಪ, ಇವತ್ತು ನನ್ ಕಡೆಯಿಂದ ತಪ್ಪಾಗಿದೆ ಅಂತ. ನೀವು ಕೆಲ್ಸಕ್ಕೆ ಹೋಗಿದ್ ಬೇಜಾರಿಲ್ಲ, ಆದ್ರೆ ಒಂದ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ನಾವು ಓದ್ಕೊಳಕ್ಕೂ ಈಸಿ ಆಗೋದು, ನಾವು ನಿದ್ದೆ ಮಾಡ್ತಿದ್ವಲ್ವಪ್ಪ ಅಂತ ಹೇಳಿದಿಕ್ಕೆ ಅವ್ರ ಅಪ್ಪನ್ ತಪ್ಪು ಅರ್ವಾಯ್ತು ಅಂತಾನೆ ಹೇಳ್ಬೋದು. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ನಾನಂತೂ ಒಂದು ಕ್ವಶನ್ ಮಾಡ್ಲಿಲ್ಲ, ಯಾಕೆಂದ್ರೆ 11:30 12 ಗಂಟೆ ಆಗಿತ್ತಲ್ವಾ. ಅವಾಗ ಏನ್ ಕ್ವಶನ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಆಲ್ರೆಡಿ ನಾನ್ ಕೇಳ್ಬೇಕಾಗಿರೋ ಕ್ವಶನ್ ಎಲ್ಲ ಅವ್ರ ಮಗನೇ ಕೇಳ್ಬಿಟ್ಟಿದ್ದ. ಇಬ್ರು ಮಕ್ಳು ಅಷ್ಟೇನೆ, ಅವ್ರ ಅಪ್ಪನ್ಗೆ ಇದುವರೆಗೂ ಒಂದ್ ಮಾತು ಕೇಳೋದಾಗ್ಲಿ ಅಥವಾ ಕ್ವಶನ್ ಮಾಡೋದಾಗ್ಲಿ ಮಾಡಲ್ಲ. ತಪ್ಪು ಅಂತ ಬಂದಾಗ ಅವ್ರ ಅಪ್ಪನೇ ಹೇಳ್ಕೊಟ್ಟಿರೋದು. ನಮ್ 4 ಜನದಲ್ಲಿ ಯಾರು ತಪ್ಪು ಮಾಡಿದ್ರು ಡೈರೆಕ್ಟ್ ಆಗಿ ಕೇಳ್ಬೇಕು. ಆದ್ಮೇಲೆ ಊಟ ಮಾಡಿ ಮಲ್ಕೊಂಡ್ವಿ. ಇವಾಗ ಬೆಳಿಗ್ಗೆ ನಾನು ದೋಸೆ ಜೊತೆಗೆ ಒಂದು ಗ್ರೇವಿ ಮಾಡಿದ್ದೆ, ಅದನ್ನ ತಿಳಿಸ್ತೀನಿ. ಇವತ್ತು ಗೋಲ್ಡ್ ಚೈನ್ ಕೊಟ್ಟಿದ್ನಲ್ವಾ, ಅದನ್ನು ಕೂಡ ಇಸ್ಕೊಂಡ್ ಬಂದಿದ್ದೀನಿ. ಚಾರ್ಜಿಂಗ್ ಬಗ್ಗೆನೂ ಕೂಡ ತಿಳಿಸ್ತೀನಿ. ತೊಂಡೆಕಾಯಿ ಗೊಜ್ಜುನ ಮಾಡೋದು ಸಿಂಪಲ್ ಆಗಿರ್ಬೋದು, ಟೇಸ್ಟ್ ಮಾತ್ರ ತುಂಬಾ ರಿಚ್ ಆಗಿರುತ್ತೆ ಸ್ನೇಹಿತರೆ. ಆರಾಮಾಗಿ ಒಂದು 15 ನಿಮಿಷ ನಿಮ್ಮಲ್ಲಿ ಟೈಮ್ ಇದ್ರೆ ಆರಾಮಾಗಿ ಮಾಡ್ಕೊಳ್ಬೋದು. ಬೆಳಗಿನ ತಿಂಡಿಗೆ ಎಲ್ಲರಿಗೂ ಅವಸರ ಇರುತ್ತಲ್ವಾ, ಅಂಥ ಟೈಮಲ್ಲಿ ಈ ಒಂದು ದೋಸೆಗಾಗ್ಲಿ ಪೂರಿಗಾಗ್ಲಿ ಮಧ್ಯಾಹ್ನ ಅನ್ನಕ್ಕಾಗ್ಲಿ ಎಲ್ಲದಕ್ಕೂ ಇದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ತೀನಿ. ದೋಸೆ ಏನಾದರೂ ಮಾಡಿದರೆ ತುಂಬ ಸಿಂಪಲ್ ಆಗಿ ಇದನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೂ ಆಗುತ್ತೆ, ಬೆಳಗ್ಗೆ ಟಿಫನ್ಗೂ ಆಗುತ್ತೆ ಅಂತಾನೆ ಹೇಳ್ತೀನಿ. ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಾನು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಮೊದಲೇ ನಾನು ತೊಳೆದು ಕಟ್ ಮಾಡಿ ತೊಂಡೆಕಾಯಿನ ಇಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನಕ್ಕೆ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ನೀವು ತೊಂಡೆಕಾಯಿ ತೊಗೊಳ್ಳಿ. ನಾನಿಲ್ಲಿ ಒಂದು ಅರ್ಧ kg ಕಮ್ಮಿ, ಒಂದು 1/4 kg ಜಾಸ್ತಿ ತೊಗೊಂಡಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಈ ಒಂದು ಎಣ್ಣೆಯಲ್ಲಿ 50% ನಾವು ಇಲ್ಲಿ ಹುರ್ಕೊಳ್ಬೇಕಾಗುತ್ತೆ. ಆಮೇಲೆ ನಾವು ಒಂದು ವಿಷಲ್ ಕುಕ್ಕರ್ಗೆ ಹಾಕಿ ಅದರಲ್ಲಿ ಒಂದು 50% ನಾವು ಬಾಡಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೀವು ಬಾಡಿಸ್ಬೇಕಂತಂದರೆ ಎಣ್ಣೆಯಲ್ಲಿ ನೀಟಾಗಿ ಒಂದು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಇವಾಗ ಆಗಿದೆ, ಒಂದು 50% ಅಷ್ಟು ಬೆಂದಿದೆ. ಇದನ್ನು ಒಂದು ಬೇರೆ ಪ್ಲೇಟ್ಗೆ ನಾನು ಶಿಫ್ಟ್ ಮಾಡಿಕೊಂಡು ಚಕ್ಕೆ ಲವಂಗ, ಒಂದೇ ಒಂದು ಏಲಕ್ಕಿ, ಒಂದು 6
ಕರಿಮೆಣಸು ಹಾಕಿ ನಾನು ಇದನ್ನು ಇದು ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಇದು ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಲವಂಗ ಸಿಡಿತಾ ಇದೆ, ಏಲಕ್ಕಿ ಕೂಡ ಸಿಡಿಯುತ್ತೆ. ಏಲಕ್ಕಿನ ಅದನ್ನು ಓಪನ್ ಮಾಡಿ ನೀವು ಹಾಕಬೇಕಾಗುತ್ತೆ. ಇಲ್ಲಿ ಮೀಡಿಯಮ್ ಗಾತ್ರದ 2 ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 6 ರಿಂದ 7 ಗೋಡಂಬಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಅಂದರೆ ಹುರ್ಕೋಬೇಕಾಗುತ್ತೆ. ನೀವೇನಾದರೂ ಹಾಗೆ ಹುರ್ಕೋಬೋದು, ಏನಾಗಲ್ಲ. ಆದರೆ ನೀವು ಹುರ್ಕೊಂಡು ಮತ್ತೆ ಮಾಡ್ತೀನಿ ಅಂತಂದರೆ ಗ್ರೇವಿನ ಮತ್ತೆ ನಾವು ಹುರಿಬೇಕಾಗುತ್ತೆ. ಯಾಕೆಂದರೆ ಹಸಿ ವಾಸನೆ ಹೋಗ್ಬೇಕಲ್ವ, ಹಂಗಾಗಿ ಹುರಿದ್ಬಿಟ್ರೆ ಹಸಿ ವಾಸನೆ ಇದರಲ್ಲೇ ಹೋಗಿರೋದ್ರಿಂದ ಆಮೇಲೆ ಈಸಿಯಾಗಿ ಬೇಗನೆ ಫಟಾಫಟ್ ಅಂತ ಈ ಒಂದು ಗ್ರೇವಿ ರೆಡಿ ಆಗುತ್ತೆ. ಈಗ ನಾನು 2 ಟೊಮೊಟೊನ ಚಿಕ್ಕ ಗಾತ್ರದ್ದು 2 ಟೊಮೊಟೊನ ತೊಗೊಂಡು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹುರ್ಕೊಳ್ಬೇಕಾಗುತ್ತೆ. ಖಾರಕ್ಕೆ ನಾನಿಲ್ಲಿ ಹಸಿಮೆಣ್ಸಿಕಾಯಿನ ಹಾಕಿದ್ದೀನಿ. ನೀವು ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಬಾಡಿಸ್ಕೊಂಡ್ರೆ ಆಮೇಲೆ ಗ್ರೇವಿ ಮಾಡಬೇಕಾದ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ಈ ಟೈಮಲ್ಲಿ ಒಂದು ಪಿಂಚು ನೀವು ಉಪ್ಪನ್ನು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಅಥವಾ ಲಾಸ್ಟಲ್ಲಿ ಹಾಕ್ತೀನಿ ಅಂದ್ರೂ ಪರವಾಗಿಲ್ಲ. ನೋಡಿ ಈ ಥರ ಒಂದು 7 ಎಸಳು ಬೆಳ್ಳುಳ್ಳಿ, 1 ಇಂಚಿಗಿನ ಕಮ್ಮಿ ನಾನು ಇಲ್ಲಿ ಶುಂಠಿನ ತೊಗೊಂಡಿದ್ದೀನಿ. ಶುಂಠಿ ಇದನ್ನು ಕೂಡ ಹುರ್ಕೊಳ್ಬೇಕಾಗುತ್ತೆ. ಹುರ್ಕೊಂಡ್ರೆ ಗ್ರೇವಿ ತುಂಬಾ ಟೇಸ್ಟಿಯಾಗುತ್ತೆ. ಹಾಗಾಗಿ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಹುರಿದಿದ್ದಾಗಿದ ತಕ್ಷಣ ನಾವು ಇದನ್ನು ರುಬ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ರೆಡಿ ಆಯಿತು. ಹಸಿ ವಾಸನೆ ಎಲ್ಲ ಹೋಗಿದೆ. ನಿಮಗೆ ಉರಿಬೇಕಾದ್ರೇ ಒಂದು ಘಮ ಬರುತ್ತೆ ಹಸಿ ವಾಸನೆದು, ಅದೆಲ್ಲ ಹೋಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವು ಹುರ್ಕೊಳ್ಳಿ ನೀಟಾಗಿ. ಇವಾಗ ಹುರಿದಿದ್ದಾಯಿತು. ಇವಾಗ ನಾನು ಅದನ್ನು ಸೈಡ್ಗಿಟ್ಟು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ 50% ಅದರಲ್ಲಿ ಬಾಡಿಸ್ಕೊಂಡಿರ್ತೀವಿ. ಇದರಲ್ಲಿ 1 ರಿಂದ 2 ವಿಷಲ್ ತೊಗೊಂಡ್ರೆ ಚೆನ್ನಾಗಾಗುತ್ತೆ. ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಒಂದು 2 ಸ್ಪೂನು, ಮತ್ತು ಸೋಂಪು ಮತ್ತು ಜೀರಿಗೆನ ಸಣ್ಣದಾಗಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗಿ ಪೌಡ್ರ್ ಮಾಡಿಲ್ಲ. ಇದನ್ನು ನಾನು 1 ಸ್ಪೂನ್ ಅಷ್ಟು ಹಾಕ್ಕೊಂಡು, 1 ಈರುಳ್ಳಿ, 1 ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ನೀವು ಬಾಡಿಸ್ಕೊಂಡ್ರೆ ಈ ಗ್ರೇವಿನಲ್ಲಿ ಚೆನ್ನಾಗಿರುತ್ತೆ. ಈಗ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕಿ ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈರುಳ್ಳಿ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ. ಈಗ ನಾನು ರುಬ್ಬಿರ್ತಕ್ಕಂಥ ಎಲ್ಲ ಮಿಶ್ರಣನೂ ಕೂಡ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಈ ಟೈಮಲ್ಲಿ ನಾವು ಇದಕ್ಕೆ ಮಸಾಲೆಗಳನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು ಸ್ನೇಹಿತರೆ. ನೀವು ರಾತ್ರಿನೇ ಏನಾದರೂ ಈರುಳ್ಳಿ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಒಂದು 10 ನಿಮಿಷಗಳಲ್ಲಿ ಗ್ರೇವಿ ರೆಡಿ ಆಗಿಬಿಡುತ್ತೆ. ಈಗ ನಾನು ನೋಡಿಕೊಂಡು ಹಾಕ್ಕೊಳ್ಳಿ. ಹಸಿಮೆಣ್ಸಿಕಾಯಿನೂ ಕೂಡ ನಾವಲ್ಲಿ ಬಳಸಿದ್ದೀವಿ. ಇಲ್ಲಿ ಅಚ್ಕಾರದ ಪುಡಿನ 1 ಸ್ಪೂನ್ಗಿನ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಧನಿಯಾ ಪುಡಿ 1 ಸ್ಪೂನ್ ಹಾಕಿದ್ದೀನಿ. ಅರಿಶಿನ 1/4 ಸ್ಪೂನ್ ಹಾಕಿ ಇದನ್ನು ಈ ಟೈಮಲ್ಲಿ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಉಪ್ಪನ್ನು ಕೂಡ ಹಾಕಿ ನಿಮ್ಗೆ ಎಷ್ಟು ಬೇಕು ಗ್ರೇವಿ ನೋಡಿಕೊಂಡು, ನಿಮಗೆ ಗಟ್ಟಿ ಬೇಕಾ ಅಥವಾ ತೆಳ್ಳಗಿರ್ಬೇಕಾ ನೋಡಿಕೊಂಡು ಮಾಡ್ಕೊಳ್ಳಿ. ನೀವೇನೋ ನೀರು ಜಾಸ್ತಿ ಹಾಕಿದ್ರೆ ಸಾಂಬಾರು ಥರನೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈ ಟೈಮಲ್ಲಿ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಉಪ್ಪನ್ನ ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ನೀವು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇವಾಗ ನೀರನ್ನ ಸೇರಿಸ್ಕೊಳ್ಳಿ. ಮಿಕ್ಸಿನಲ್ಲಿ ರುಬ್ಬಿಡ್ತೀವಲ್ವ, ಮಿಕ್ಸಿನಲ್ಲಿ ಇರುವಂಥ ಮಸಾಲೆಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡ್ರೆ ಆಯಿತು. ನೋಡಿ ಹಾಕ್ಕೊಂಡಿದ್ದಾಯಿತು. ಇವಾಗ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಂಡು ಇವಾಗ ಇದು ಕುದಿಬೇಕು. 1 ಕುದಿ ಬರೋವರೆಗೂ ಅಷ್ಟೇ. ಅಂದರೆ ಮಸಾಲೆ ಹುರಿದಿರೋದ್ರಿಂದ ಮಸಾಲೆ ಕೂಡ ಬಿಸಿ ಇರುತ್ತಲ್ವ, ಹಂಗಾಗಿ ಬೇಗನೆ ಇದು ಕುದಿಯುತ್ತೆ. ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಅವೆಲ್ಲ ಕುದಿ ಬಂತು. ಈಗ ನಾವು ಹುರಿದಿರ್ತಕ್ಕಂಥ ತೊಂಡೆಕಾಯಿ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ ತಿಕ್ನೆಸ್ ಎಷ್ಟು ಬೇಕು ನಿಮಗೆ ಅಂತ. ಗ್ರೇವಿ ಇದು ನೀವು ಗಟ್ಟಿ ಬೇಕಾದರೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ನೀರನ್ನ. ನಾನು ಇಲ್ಲೊಂದು ಸ್ವಲ್ಪ ಗಟ್ಟಿ ಅನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು 2 ವಿಷಲ್ನ ನಾನಿಲ್ಲಿ ತಗೊಳ್ತೀನಿ. ಈಗ ನೀರನ್ನ ಸೇರಿಸ್ಕೊಳ್ತೀನಿ. ನೀರನ್ನ ಸೇರಿಸ್ಕೊಂಡಿದ್ದಾಯಿತು. ಇವಾಗ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ. ಒಂದು ಮಿಕ್ಸ್ ಕೊಟ್ಬಿಟ್ಟು ನೀವು ಇದಕ್ಕೆ ಕ್ಲೋಸ್ ಮಾಡಿಕೊಂಡು 2 ವಿಷಲ್ನ ತಗೊಂಡ್ರೆ ಬಿಸಿ ಬಿಸಿಯಾದ ಒಂದು ತೊಂಡೆಕಾಯಿ ಗ್ರೇವಿ ರೆಡಿ ಆಗುತ್ತೆ. ನೋಡಿದ್ರೆ ಎಷ್ಟು ಬೇಗ ರೆಡಿ ಆಯಿತು ಅಂತ. ನೋಡಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ. ಈಗ ಆಗಿದೆ. ಇವಾಗ ಓಪನ್ ಮಾಡೋಣ. ನೋಡಿ ರುಚಿಯಾದಂಥ ತೊಂಡೆಕಾಯಿ ಗ್ರೇವಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ. ಇನ್ನೊಂದು ಬೌಲ್ಗೆ ನಾನು ಶಿಫ್ಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲಾಗಿ ಮಾಡ್ಬೋದು. ಟೇಸ್ಟ್ ಮಾತ್ರ ರಿಚ್ ಆಗಿರುತ್ತೆ ಸ್ನೇಹಿತರೆ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಕ್ಕೆ ನಾನು ದೋಸೆನ ಮಾಡ್ಕೊಂಡಿದ್ದೀನಿ. ಇದು ಕೆಂಪು ಅಕ್ಕಿನಲ್ಲಿ ಮಾಡಿರ್ತಕ್ಕಂಥ ದೋಸೆ ತುಂಬಾ ಚೆನ್ನಾಗಿದೆ. ಪರ್ಫೆಕ್ಟಾಗಿ ಆಗಿದೆ ಅಂತಲೇ ಹೇಳ್ತೀನಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ, ಎಷ್ಟು ತೆಳ್ಳಗಾಗಿದೆ ಅಂತ. ಇದು ದೋಸೆಗಾಗಲಿ, ಪೂರಿಗಾಗಲಿ, ಇನ್ನು ಚಪಾತಿಗಾಗಲಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ.
ದೋಸೆನೂ ಕೂಡ ಅಷ್ಟೇ ಚೆನ್ನಾಗಾಗಿದೆ, ಗರ್ಗರಿಯಾಗಿ ಕೆಂಪು ಅಕ್ಕಿಲಿ ಮಾಡಿರ್ತಕ್ಕಂಥ ದೋಸೆ. ಇದಕ್ಕೆ ತೊಂಡೆಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಅಂದರೆ ಇದಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ತೊಂಡೆಕಾಯಿ ಕೂಡ ಬೆಂದಿದೆ. ನೀವು ಹಂಗೇನೆ ಬಾಣಲಿ ಕೂಡ ಬೇಯಿಸ್ಕೊಳ್ಬೋದು. ನಾನು ಕುಕ್ಕರ್ಗೆ ಯಾಕೆ ಹಾಕಿದೆ ಅಂದರೆ ಕುಕ್ಕರಲ್ಲಿ ಹಾಕೋದ್ರಿಂದ ಟೈಮ್ ಸೇವ್ ಆಗುತ್ತೆ, ನಮಗೆ ಬೇಗನೆ ಆಗುತ್ತೆ, ಹಾಗೆ ಕರೆಕ್ಟಾಗೂ ಕೂಡ ಬೆಂದಿರುತ್ತೆ. ಹಾಗಾಗಿ ನಾನು ಇದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಬಾಣಲಿನಲ್ಲೂ ಕೂಡ ಟೈಮ್ ಇತ್ತು ಅಂದರೆ ನೀವು ಮಾಡ್ಕೊಳ್ಬೋದು. ಹೋದ ವಾರ ನಾನು ಓಲ್ಡ್ ಚೈನ್ನ ನಾನು ಕೊಟ್ಬಿಟ್ಟು ಬಂದಿದ್ದೆ ಅಲ್ವಾ, ಅದು ಚೆನ್ನಾಗಿಲ್ಲ ಪ್ಯೂರಿಟಿ ಅಂತೇಳಿ. ಇವಾಗ ನನಗೆ 916 ಮಾಡಿ ಕೊಟ್ಟಿದ್ದಾರೆ. ಇವತ್ತು ಬುಧವಾರ ಆಗಿರೋದ್ರಿಂದ ನಿನ್ನೆ ಅವರು ನಾನೇ ಫೋನ್ ಮಾಡಿದ್ದೆ ಅವ್ರಿಗೆ, ರೆಡಿ ಇದೆಯಾ ಅಂತ. ಹ್ಞೂ ಅಂತ ಹೇಳಿದ್ರು. ಹಂಗಾಗಿ ಮನೆಯವ್ರನ್ನ ಕರ್ಕೊಂಡು ಹೋಗಿ ಇಸ್ಕೊಂಡು ಬಂದೆ. ಅದ್ರ ಜೊತೆಗೆ ನನ್ನ ಸಿಸ್ಟರ್ ಒಬ್ರು ಕಮೆಂಟ್ ಮಾಡಿದ್ರು, ವೈರ್ಲೆಸ್ ಚಾರ್ಜಿಂಗ್ ಹೆಂಗಿರುತ್ತೆ, ನಾವು ತಗೋತೀವಿ ಸಿಸ್, ಅದನ್ನ ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತೀರಾ ಅಂತ. ಅದನ್ನ ನಾನು ಮರ್ತ್ಬಿಟ್ಟಿದ್ದೆ, ಸಾರಿ ಸಿಸ್ ನಿಮಗೆ. ಆಮೇಲೆ ಇವತ್ತು ಚಾರ್ಜಿಂಗ್ ಹಾಕ್ಬೇಕಾದ್ರೆ ನೆನಪಾಯ್ತು, ಹಂಗಾಗಿ ಇವತ್ತು ಅದನ್ನ ತಿಳಿಸೋಣ ಅಂತ ಅಂದ್ಬಿಟ್ಟು ಇವಾಗ ಚೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಅದನ್ನ ಕೊಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು 916 ತಗೊಂಡ್ ಬಂದೆ. ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ವೈರ್ಲೆಸ್ ಚಾರ್ಜಿಂಗ್ ನ ತೋರಿಸ್ತೀನಿ ಬನ್ನಿ. ಇದು ಜೆಬ್ರಾನಿಕ್ದು. ಇದನ್ನ 1280 ರೂಪಾಯಿನೇ ಆಯ್ತು ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ ನನಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಇದು ಲಿಂಕ್ ಬೇಕು ಅಂತಂದ್ರೆ ನಾನು ಅಮೆಝಾನ್ ಅಲ್ಲಿ ಹಾಕಿರ್ತೀನಿ. ಈ ತರ ಅದ್ರ ಮೇಲೆ ಇಟ್ರೆ ವೈರ್ನ ಏನು ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಈ ತರ ಚಾರ್ಜಿಂಗ್ ಆನ್ ಆಗುತ್ತೆ. ಯಾವ ಫೋನ್ ಬೇಕಾದ್ರೂ ನೀವು ಈ ತರ ವೈರ್ ಇಲ್ದೇನೆ ನಾವು ಚಾರ್ಜ್ ಮಾಡ್ಕೊಳ್ಬಹುದು. ಸುಮ್ನೆ ಹೆಂಗ್ ಕೈಯಲ್ಲಿ ಇಟ್ಕೊಂಡ್ರೆ ಆಯ್ತು. ಈ ತರ ಬರುತ್ತೆ ಇದು. ನೋಡಿ, ಬೇಕು ಅಂದ್ರೆ ನಿಮ್ಗೆ ಫಾಸ್ಟ್ ಆಗಿ ಚಾರ್ಜ್ ಆಗ್ಬೇಕು ಅಂತಂದ್ರೆ ವೈರ್ ಕೂಡ ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾರೆ. ಈ ತರ ಇರುತ್ತೆ. ನಾನು ನಮ್ಮ 3 ದಿನದ ಹಿಂದೆನೆ ಪಾಪ ಅವ್ರು ಮಾಡಿದ್ರು, ಆದ್ರೆ ನನ್ಗೆ ಮರ್ತೇ ಬಿಟ್ಟಿದ್ದೀನಿ ವಿಡಿಯೋ ಹಾಕೋದನ್ನ. ಹಂಗಾಗಿ ಇವತ್ತು ಇದ್ರ ಜೊತೆಗೆ ಸೇರ್ಸೋಣ ಅಂತ ಅಂದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಖುಷಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಇವತ್ತಿನ ವಿಡಿಯೋ ಏನ್ ಅನ್ಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಕೊಡಿ. ಇನ್ನ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಓಕೆನಾ. ನೋಡಿ ಹಿಂಗಿಟ್ರೆ ಬೇಗನೆ ಆಗುತ್ತೆ. ಯಾವಾಗಾದ್ರೂ ಎಮರ್ಜೆನ್ಸಿಗೆ ಅಂತ ಬೇಕಾಗುತ್ತೆ, ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದಾರೆ ಅಷ್ಟೇನೆ. ಇದನ್ನ ಇಲ್ಲಿ ನೋಡಿ ಲೈಟ್ ಬಂದಿದೆ ಅಲ್ವಾ, ಅದ್ರ ಮೇಲೆ ಹಿಂಗಿಡೋದು ಅಷ್ಟೇನೆ. ಇಷ್ಟ ಆಯ್ತಾ? ಲೈಕ್ ಮಾಡಿ. ಥ್ಯಾಂಕ್ ಯು.